ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ ಮೂರನೆಯ ಭಾನುವಾರ. ಈ ಭಾನುವಾರವನ್ನು ನಾವು ದೇವರ ವಾಕ್ಯದ ಭಾನುವಾರ ಎಂದು ಆಚರಿಸುತ್ತಿದ್ದೇವೆ. ಇಡೀ ವಿಶ್ವದ ಕ್ರೈಸ್ತರಿಗೆ ಮತ್ತು ಅಸಂಖ್ಯಾತ ಕ್ರೈಸ್ತೇತರರಿಗೂ ಪವಿತ್ರ ಬೈಬಲ್ ಪೂಜ್ಯ ಪುಸ್ತಕ. ಇದು ದೇವರ ವಾಕ್ಯ, ಮಾನವನಿಗೆ ದೇವರೇ ನೀಡಿದ ಸಂದೇಶ. ಹಾಗಾಗಿ ಇದು ಸಮಸ್ತ ಜನರ ಗೌರವಕ್ಕೆ, ಪ್ರೀತಿಗೆ ಪಾತ್ರವಾಗಿದೆ. ಬೈಬಲ್ ನಮಗೆ ದೇವರ ಪ್ರೀತಿಯನ್ನು, ಕರುಣೆ, ಮಮತೆಯನ್ನು ಪರಿಚಯ ಮಾಡಿಸುತ್ತೆ. ನಮ್ಮ ಬದುಕಿನ ಉದ್ದೇಶವೇನು? ನಮ್ಮ ಬದುಕು ಇಂದು ಯಾವ ದಿಕ್ಕಿನಲ್ಲಿ ಸಾಗಬೇಕಿದೆ? ನಮ್ಮೆಲ್ಲರ ಸಮಸ್ಯೆಗಳಿಗೆ ಉತ್ತರ ಈ ಪವಿತ್ರ ಗ್ರಂಥ ಬೈಬಲ್ ನೀಡುತ್ತದೆ. ನಮ್ಮ ಬದುಕಿನ ಗುರಿ ಮತ್ತು ಮೌಲ್ಯಗಳಿಗೆ ಇದು ಪ್ರೇರಣೆಯಾಗಿದೆ. ಪ್ರಿಯರೇ, ಪ್ರತಿ ವರ್ಷವೂ ಧರ್ಮಸಭೆಯು ಒಂದು ಭಾನುವಾರವನ್ನು ಬೈಬಲ್ ಸಂಡೇ, ದೇವರ ವಾಕ್ಯದ ಭಾನುವಾರವೆಂದು ಆಚರಿಸುತ್ತೆ. ಈ ಆಚರಣೆಯ ಮೂಲಕ ಪ್ರತಿಯೊಬ್ಬರನ್ನು ದೇವರ ವಾಕ್ಯವನ್ನು ಓದಲು, ಆಲಿಸಲು, ಧ್ಯಾನಿಸಲು ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಪಾಲಿಸಲು ಕರೆ ನೀಡುತ್ತದೆ. ಧರ್ಮಸಭೆಯ ಎಲ್ಲ ಬೋಧನೆಗಳಿಗೆ ಪವಿತ್ರ ಗ್ರಂಥವೇ ಪ್ರೇರಣೆ, ಅಡಿಪಾಯ ಮತ್ತು ಖಜಾನೆ ಇದ್ದಂತೆ. ನಮ್ಮ ಜಗದ್ಗುರುಗಳಾದ ಫ್ರಾನ್ಸಿಸ್ ರವರು ಕಳೆದ ವರ್ಷ ಸೆಪ್ಟೆಂಬರ್ 30ರಂದು ತಮ್ಮ ಪ್ರೇಷಿತ ಪತ್ರ ಅಪೆರೋಯಿತ್ ಇಲ್ಲಿಸ್ ಪ್ರಕಟಪಡಿಸಿದರು. ಜಗದ್ಗುರುಗಳು ತಮ್ಮ ಪ್ರೇಷಿತ ಪತ್ರದ ಮೂಲಕ ತಿಳಿಸುವುದೇನೆಂದರೆ, ಸಾಧಾರಣ ಕಾಲದ ಮೂರನೆಯ ಭಾನುವಾರವನ್ನು ದೇವರ ವಾಕ್ಯದ ಭಾನುವಾರವನ್ನಾಗಿ ಆಚರಿಸಲು ಕರೆ ನೀಡಿದರು. ಪ್ರಿಯರೇ, ಇಂದು ನಾವು ಪವಿತ್ರ ಗ್ರಂಥದ ಕುರಿತು ಧ್ಯಾನಿಸೋಣ. ಬೈಬಲ್ ಎಂದರೆ ಪುಸ್ತಕ ಎಂದು ಅರ್ಥ. ಪುಸ್ತಕಗಳಲ್ಲಿ ಶ್ರೇಷ್ಠವಾದ ಪುಸ್ತಕ. ಬೈಬಲ್ ಎಂಬ ಇಂಗ್ಲಿಷ್ ಪದದ ಮೂಲ ಗ್ರೀಕ್ನ ಬಿಬ್ಲಿಯೋನ್ ಆರ್ ಬಿಬ್ಲೋಸ್. ಇದರ ಅರ್ಥ ಪುಸ್ತಕ ಅಥವಾ ಪುಸ್ತಕಗಳು, ಬುಕ್ ಆರ್ ಕಲೆಕ್ಷನ್ ಆಫ್ ಬುಕ್ಸ್ ಎಂದು ಅರ್ಥ. ಹಾಗಾಗಿ ಇದು ಕೇವಲ ಒಂದು ಪುಸ್ತಕವಲ್ಲ, ಇದು ಗ್ರಂಥಾಲಯ. ಇಟ್ ಇಸ್ ಎ ಲೈಬ್ರರಿ. ಬೈಬಲ್ ಹಲವಾರು ಪುಸ್ತಕಗಳ ಒಂದು ಸಂಕುಲವಾಗಿರುವುದರಿಂದ ಅದಕ್ಕೆ ಬಿಬ್ಲಿಯಾ ಎಂದು ಹೇಳುವ ರೂಢಿ ಬಂದಿದೆ. ಇದನ್ನೇ ಲತಿನ್ ಭಾಷೆಯಲ್ಲಿ ಬಿಬ್ಲಿಯಾ ಅಥವಾ ಕನ್ನಡದಲ್ಲಿ ಪುಸ್ತಕ ಹಾಗೂ ಇಂಗ್ಲಿಷ್ನಲ್ಲಿ ಬೈಬಲ್ ಎಂದು ಕರೆಯಲಾಯಿತು. ಕಥೋಲಿಕ ಪವಿತ್ರ ಗ್ರಂಥದಲ್ಲಿ ಒಟ್ಟು 73 ಪುಸ್ತಕಗಳಿವೆ. ಹಳೆಯ ಒಡಂಬಡಿಕೆಯಲ್ಲಿ 46, ಹೊಸ ಒಡಂಬಡಿಕೆಯಲ್ಲಿ 27. ಪ್ರೊಟೆಸ್ಟೆಂಟ್ ಪವಿತ್ರ ಗ್ರಂಥದಲ್ಲಿ ಕೇವಲ 66 ಪುಸ್ತಕಗಳಿವೆ. 7 ಪುಸ್ತಕಗಳನ್ನು ನಾವು ಅಲ್ಲಿ ಕಾಣುವುದಿಲ್ಲ. ಅವು ಯಾವುವೆಂದರೆ ತೋಬಿತ್, ಜೂಡಿತ್, ವಿಸ್ಡಮ್, ಸಿರಾಕ್, ಬಾರುಕ್, ಫಸ್ಟ್ ಅಂಡ್ ಸೆಕೆಂಡ್ ಬುಕ್ ಆಫ್ ಮೆಕಬಿಸ್. ಪ್ರಿಯರೇ, ಬೈಬಲಿನ ಭಾಷೆಗಳು, ಯಾವ ಭಾಷೆಯಲ್ಲಿ ಇದನ್ನು ಬರೆಯಲಾಯಿತು? ಹೀಬ್ರೂ, ಅರಾಮೈಕ್ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬೈಬಲನ್ನು ಮೊದಲು ಬರೆಯಲಾಯಿತು. ಇದರ ಕರ್ತೃ, ಆಥರ್ ಯಾರು? ಬೈಬಲನ್ನು ದೈವಿ ಪ್ರೇರಣೆಯಿಂದ ಮಾನವ ಬರೆದುದರಿಂದ ದೇವರೇ ಅದರ ಗ್ರಂಥ ಕರ್ತೃ. ಗಾಡ್ ಇಸ್ ದ ಆಥರ್ ಆಫ್ ಬೈಬಲ್. ನಾವು 2 ಪೇತ್ರ ಅಧ್ಯಾಯ 1 ವಾಕ್ಯ 21ರಲ್ಲಿ ಈ ರೀತಿ ಓದುತ್ತೇವೆ, ಯಾವ ಪ್ರವಾದನೆಯು ಎಂದು ಮಾನವ ಸಂಕಲ್ಪದಿಂದ ಬಂದುದಲ್ಲ, ಆ ಮನುಷ್ಯರು ಪವಿತ್ರಾತ್ಮರಿಂದ ಪ್ರೇರಿತರಾಗಿ ದೇವರಿಂದ ಪಡೆದ ವಾಕ್ಯವನ್ನೇ ಮಾತನಾಡಿದರು. ಹಾಗಾಗಿ ಬೈಬಲ್ ಒಂದು ಪೌರಾಣಿಕ ಗ್ರಂಥವಲ್ಲ, ನೀತಿ ಬೋಧನೆಯ ಪುಸ್ತಕವೂ ಅಲ್ಲ, ಕಟ್ಟು ಕಥೆಗಳ ಹಾಗೂ ಚಾರಿತ್ರಿಕ ಘಟನೆಗಳ ಸಮ್ಮಿಶ್ರ ದಾಖಲೆಯೂ ಅಲ್ಲ. 2ನೇ ವ್ಯಾಟಿಕನ್ ಸಮ್ಮೇಳನ ಇದನ್ನು ವಿವರಿಸುತ್ತಾ ಈ ರೀತಿ ನುಡಿಯುತ್ತೆ ಬೈಬಲ್ನ ಕುರಿತು, ಹಳೆಯ ಮತ್ತು ಹೊಸ ಒಡಂಬಡಿಕೆಯ ಸಂಪೂರ್ಣ ಕೃತಿಯಾಗಲಿ ಬಿಡಿ ಭಾಗಗಳಾಗಲಿ ಅಧಿಕೃತವಾದವು ಹಾಗೂ ಪವಿತ್ರವಾದವು. ಕಾರಣ ದೇವರೇ ಅವುಗಳ ಗ್ರಂಥ ಕರ್ತರು. ಪ್ರವಾದಿಗಳು ಹಾಗೂ ಸತ್ಪುರುಷರು
ಪವಿತ್ರಾತ್ಮರ ಪ್ರೇರಣೆಯಿಂದ ರಚಿಸಿರುವ ಈ ಅಮೂಲ್ಯ ಹಾಗೂ ಪವಿತ್ರ ಗ್ರಂಥವು ಧರ್ಮಸಭೆಯ ನಿಧಿಯಾಗಿದೆ. ನಮ್ಮ ಆತ್ಮೋದ್ಧಾರಕ್ಕಾಗಿ ದೇವರೇ ಬೋಧಿಸಿದ ತತ್ವಗಳನ್ನು ಸತ್ಪುರುಷರ ಬರಹಗಳ ಮೂಲಕ ನಮಗೆ ಕೊಡಲಾಗಿದೆ. ಹೀಗಾಗಿ ಪವಿತ್ರ ಗ್ರಂಥದ ಪುಸ್ತಕಗಳಲ್ಲಿ ಅಡಗಿರುವುದೆಲ್ಲವೂ ಯಾವ ಲೋಪದೋಷವಿಲ್ಲದೆ ಶುದ್ಧ ಹಾಗೂ ಪ್ರಾಮಾಣಿಕ ದಾಖಲೆಯಾಗಿದೆ ಎಂಬುದನ್ನು ಸರ್ವರು ಅಂಗೀಕರಿಸತಕ್ಕದ್ದು ಎಂದು ದ್ವಿತೀಯ ವ್ಯಾಟಿಕನ್ ಸಂವಿಧಾನ ದೈವಿಕ ಶ್ರುತಿ ಸಂಖ್ಯೆ 11 ನಮಗೆ ತಿಳಿಸುತ್ತೆ. ಮತ್ತೆ ಪ್ರಿಯರೇ, ಬೈಬಲ್ನ ಪ್ರಪ್ರಥಮ ಪುಸ್ತಕಗಳು ಮೋಶೆಯ ಧರ್ಮಶಾಸ್ತ್ರ ಅಥವಾ ಪಂಚಗ್ರಂಥಗಳು. ಇದನ್ನು ಪೆಂಟಟ್ಯೂಕ್ ಎಂದು ನಾವು ಕರೆಯುತ್ತೇವೆ. ಇದರ ರಚನೆ ಸುಮಾರು ಕ್ರಿಸ್ತ ಪೂರ್ವ 1300 ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೈಬಲ್ನ ಅಂತಿಮ ಪುಸ್ತಕ ಯೋವಾನನ ಪ್ರಕಟಣಾ ಗ್ರಂಥ. ಇದು ಕ್ರಿಸ್ತ ಶಕ 100ರಲ್ಲಿ ರಚಿತವಾದುದು. ಹೀಗೆ 1400 ವರ್ಷಗಳ ಬೆಳವಣಿಗೆಯ ಪರಿಣಾಮವೇ ನಮಗೆ ಇಂದು ದೊರಕಿರುವ ಸಂಪೂರ್ಣ ಬೈಬಲ್. ಪ್ರಿಯರೇ, 2000 ವರ್ಷಗಳಿಂದ ನಾವು ಈ ವಾಕ್ಯಗಳನ್ನು ಆಲಿಸುತ್ತಿದ್ದೇವೆ. ಸಾವಿರಾರು ಭಾಷೆಗಳಿಗೆ ಬೈಬಲ್ ಭಾಷಾಂತರಗೊಂಡಿದೆ. ಬೈಬಲ್ ಮೇಲೆ ಎಷ್ಟೋ ಗ್ರಂಥಗಳನ್ನು, ಪುಸ್ತಕಗಳನ್ನು ರಚಿಸಲಾಗಿದೆ. ಅದರ ಮೇಲೆ 2000 ವರ್ಷಗಳಿಂದ ಅಧ್ಯಯನ ನಡೆಯುತ್ತಾ ಇದೆ, ಮುಂದೆಯೂ ನಡೆಯುತ್ತೆ. ಕಾರಣ ಅದು ದೇವರ ವಾಕ್ಯ, ಜೀವಂತ ವಾಕ್ಯ, ಕ್ರಿಯಾತ್ಮಕವಾದ ವಾಕ್ಯ. ಕೀರ್ತನೆ 33 ವಾಕ್ಯ 9 ಈ ರೀತಿ ಹೇಳುತ್ತೆ, ಆತ ಒಂದೇ ಒಂದು ನುಡಿಯನ್ನು ನುಡಿದ ಎಲ್ಲವೂ ಉಂಟಾಯಿತು ಎಂದು. ದೇವರ ವಾಕ್ಯಕ್ಕೆ ಜಗತ್ತನ್ನು ಸೃಷ್ಟಿಸುವ ಶಕ್ತಿ ಇದೆ. ಸಮುದ್ರವನ್ನು ಇಬ್ಬಾಗಿಸುವ ಅಗಾಧವಾದ ಶಕ್ತಿ ಇದೆ. ಸಮುದ್ರವನ್ನು ಇಬ್ಬಾಗಿಸುವ ಶಕ್ತಿ, ಸಮುದ್ರವನ್ನು ಶಾಂತಗೊಳಿಸುವ ಶಕ್ತಿ, ಸೈತಾನನನ್ನು ಓಡಿಸುವ ಶಕ್ತಿ, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡುವ ಶಕ್ತಿ, ರೋಗಿಗಳಿಗೆ ಸೌಖ್ಯವನ್ನು ನೀಡುವ ಶಕ್ತಿ ದೇವರ ವಾಕ್ಯಕ್ಕಿದೆ. ಇಂತಹ ದೇವರ ವಾಕ್ಯಕ್ಕೆ ಎಷ್ಟು ಮಹತ್ವವನ್ನು ನಾವು ನೀಡಿದ್ದೇವೆ. ಇಂತಹ ದೇವರ ವಾಕ್ಯವನ್ನು ನಾವು ಎಷ್ಟು ತಿಳಿದುಕೊಂಡಿದ್ದೇವೆ. ಇಂತಹ ದೇವರ ವಾಕ್ಯದ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ದೇವೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 4 ವಾಕ್ಯ 4 ಹೇಳುತ್ತೆ, ಮನುಷ್ಯ ಜೀವಿಸುವುದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ವಾಕ್ಯದಿಂದ ಎಂದು. ಯೋವಾನನ ಶುಭ ಸಂದೇಶ ಅಧ್ಯಾಯ 15 ವಾಕ್ಯ 7, ನೀವು ನನ್ನಲ್ಲೂ ನನ್ನ ವಾಕ್ಯ ನಿಮ್ಮಲ್ಲೂ ನೆಲೆಗೊಂಡಿದ್ದರೆ ನೀವು ಏನೇ ಕೇಳಿದರೂ ಅದು ನಿಮಗೆ ಲಭಿಸುವುದು ಎಂದು. ಯೋವಾನನ ಶುಭ ಸಂದೇಶ ಅಧ್ಯಾಯ 6 ವಾಕ್ಯ 68ರಿಂದ 69, ಪೇತ್ರ ನುಡಿಯುತ್ತಾನೆ, ಪ್ರಭುವೇ, ನಾವು ಹೋಗುವುದಾದರೂ ಯಾರ ಬಳಿಗೆ? ನಿತ್ಯ ಜೀವವನ್ನು ಈಯುವ ನುಡಿ ಇರುವುದು ತಮ್ಮಲ್ಲೇ ಎಂದು. ಇಂತಹ ವಾಕ್ಯವನ್ನು ಇಂದು ನಾವು ಅನುಸರಿಸಿ ಬಾಳಬೇಕಿದೆ ಪ್ರಿಯರೇ. ಧರ್ಮೋಪದೇಶ ಕಾಂಡ ಅಧ್ಯಾಯ 32 ವಾಕ್ಯ 47 ನಾವು ನೋಡುತ್ತೇವೆ, ದೇವರ ವಾಕ್ಯವನ್ನು ಅನುಸರಿಸಿ ಬಾಳಿರಿ, ಬಹುಕಾಲ ನೀವು ಜೀವಿಸುವಿರಿ ಎಂದು ನುಡಿಯುತ್ತೆ ಪ್ರಕಟಣಾ ಗ್ರಂಥ ಅಧ್ಯಾಯ 6 ವಾಕ್ಯ 6ರಿಂದ 8 ಹೇಳುತ್ತೆ, ದೇವರ ವಾಕ್ಯವನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ, ನಿಮ್ಮ ಮಕ್ಕಳಿಗೆ ಕಲಿಸಿರಿ ಎಂದು. ಇಂದು ನಮ್ಮ ಕುಟುಂಬಗಳಲ್ಲಿ ಪ್ರತಿನಿತ್ಯ ನಾವು ದೇವರ ವಾಕ್ಯವನ್ನು ಓದಬೇಕಿದೆ, ದೇವರ ವಾಕ್ಯವನ್ನು ಧ್ಯಾನಿಸಬೇಕಿದೆ. ಇಂದು ದೇವರ ವಾಕ್ಯಕ್ಕೆ ಬೆಲೆ ನೀಡಿದಲ್ಲಿ ನಮಗೂ ಒಂದು ಬೆಲೆ ನೆಲೆ ಸಿಗುತ್ತೆ ಪ್ರಿಯರೇ. ನೋವ, ಅಬ್ರಹಾಮ, ಮೋಶೆ ದೇವರ ವಾಕ್ಯವನ್ನು ನಂಬಿ ಜೀವಿಸಿದರು, ಶ್ರೇಷ್ಠ ವ್ಯಕ್ತಿಗಳಾದರು. ದೇವರ ವಾಕ್ಯ ಆಲಿಸಿದ ಮರಿಯಳು ದೇವರ ತಾಯಿಯಾಗುವ ಸೌಭಾಗ್ಯವನ್ನು ಪಡೆದಳು. ಸಾಮಾನ್ಯ ಬೆಸ್ತರಾಗಿದ್ದವರು ಯೇಸುವಿನ ಪ್ರೇಷಿತರಾದರು, ಧರ್ಮಸಭೆಯ ಆಧಾರ ಸ್ತಂಭಗಳಾದರು. ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ, ಮತ್ತಾಯನ ಶುಭ ಸಂದೇಶ ಅಧ್ಯಾಯ 4 ವಾಕ್ಯಗಳು 12ರಿಂದ 23ರವರೆಗೆ ಹೇಗೆ ಯೇಸುಸ್ವಾಮಿಯ ಮಾತಿಗೆ ಅವರು ಕರೆಗೊಟ್ಟು ಕ್ರಿಸ್ತನ ಪ್ರೇಷಿತರಾದರು. ಪ್ರಿಯರೇ, ಇಂದಿನ ಮೊದಲ ವಾಚನದಲ್ಲಿ ನಾವು ಆಲಿಸಿದೆವು ಯೆಶಾಯ ಪ್ರವಾದಿಯ ಗ್ರಂಥದಿಂದ. ನೊಂದಿದ್ದವರಿಗೆ ಸಾಂತ್ವನದ ಮಾತುಗಳನ್ನು ಯೆಶಾಯನು ನುಡಿಯುತ್ತಾನೆ. ಅಸ್ಸೀಯದವರ ದಬ್ಬಾಳಿಕೆಯಲ್ಲಿ, ಅವರ ಆಡಳಿತದಲ್ಲಿ ಜೆಬುಲಿನ್ ಮತ್ತು ನಫ್ತಾಲಿ ಗೋತ್ರಗಳು ಹಿಂಸೆಗೆ ಗುರಿಯಾಗಿದ್ದವು.
ತಮ್ಮ ತನವನ್ನು ಕಳೆದುಕೊಂಡಿದ್ದರು. ಆಗ ಯೆಶಾಯ ಪ್ರವಾದಿ ನುಡಿಯುತ್ತಾನೆ, ದೇವರು ನಿಮ್ಮನ್ನ ಬೆಳಕಿಗೆ ಕರೆದೊಯ್ಯುತ್ತಾರೆ. ಇಂದು ನೀವು ಕತ್ತಲೆಯಲ್ಲಿ ಜೀವಿಸುತ್ತಿದ್ದೀರಾ, ಒಂದಲ್ಲ ಒಂದು ದಿನ ದೇವರು ನಿಮ್ಮನ್ನ ಬೆಳಕಿಗೆ ಕರೆದುಕೊಂಡು ಹೋಗ್ತಾರೆ. ಅವರಿಗೆ ಆ ಶಕ್ತಿ ಇದೆ. ಧೈರ್ಯದಿಂದ ಆತ್ಮವಿಶ್ವಾಸದಿಂದ ಜೀವಿಸಲು ಕರೆ ನೀಡುತ್ತಾನೆ. ಜೆಬುಲೂನ್ ಮತ್ತು ನಫ್ತಾಲಿ ಗೋತ್ರಗಳಂತೆ ನಮ್ಮಲ್ಲೂ ಅನೇಕರು ಇಂದು ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಬದುಕಿರಬಹುದು. ನಮಗೆಲ್ಲರಿಗೂ ದೇವರ ವಾಕ್ಯ ಬೆಳಕನ್ನ ತೋರಿಸುವ ವಾಕ್ಯವಾಗಿದೆ. ಪ್ರಿಯರೇ, ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಕೊರಿಂಥ್ಯರಿಗೆ ಉಪದೇಶವನ್ನು ಮಾಡುತ್ತಿದ್ದಾರೆ. ಕೊರಿಂಥ್ಯರ ಸಮಾಜದಲ್ಲಿ ವಿವಿಧ ಪಂಗಡಗಳು ಇದ್ದವು. ಆದಿ ಧರ್ಮಸಭೆಯಲ್ಲಿ ವಿವಿಧ ಪಂಗಡಗಳು ಇದ್ದವು. ವಾದ ವಿವಾದ ಭಿನ್ನಭೇದ ಸಾಮಾನ್ಯವಾಗಿತ್ತು. ಪೌಲ ಐಕ್ಯತೆಗಾಗಿ ಹೊಂದಾಣಿಕೆಗಾಗಿ ಕರೆ ನೀಡುತ್ತಿದ್ದಾನೆ. ನಮ್ಮಲ್ಲೂ ಇಂದು ಹಲವು ಪಂಗಡಗಳು ಇವೆ. ಕ್ರಿಸ್ತ ಮತ್ತು ದೇವರ ವಾಕ್ಯ ನಮ್ಮಲ್ಲಿ ಐಕ್ಯತೆ ಮತ್ತು ಸಾಮರಸ್ಯವನ್ನು ಮೂಡಿಸಬೇಕಿದೆ. ಪ್ರಿಯರೇ, ಇಂದು ದೇವರ ವಾಕ್ಯದ ಭಾನುವಾರವನ್ನು ಆಚರಿಸುತ್ತಿರುವ ನಾವು ದೃಢ ನಿರ್ಧಾರವನ್ನು ಕೈಗೊಳ್ಳೋಣ. ಪ್ರತಿದಿನ ದೇವರ ವಾಕ್ಯವನ್ನು ಓದುವ ಅಭ್ಯಾಸ ರೂಢಿಸಿಕೊಳ್ಳೋಣ. ದೇವರ ವಾಕ್ಯವನ್ನು ಆಲಿಸೋಣ, ದೇವರ ವಾಕ್ಯವನ್ನು ಧ್ಯಾನಿಸೋಣ ಮತ್ತು ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.